ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಂದಿನಿ ಲೇಔಟ್ ವಾರ್ಡ್ನ ಸಮಾಜ ಸೇವಕರು ಹಾಗೂ ಸ್ವಾಮಿ ವಿವೇಕಾನಂದ ಮೆಮೋರಿಯಲ್ ಟ್ರಸ್ಟ್ನ ಅಧ್ಯಕ್ಷರಾದ ಭಾಸ್ಕರ್ ಎಸ್ ಅವರ 50ನೇ ವರ್ಷದ ಹುಟ್ಟುಹಬ್ಬವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಸ್ಥಳೀಯ ಪಾಲಿಕೆ ಮಾಜಿ ಸದಸ್ಯರಾದ ಕೆವಿ ರಾಜೇಂದ್ರ ಕುಮಾರ್ ಹಾಗೂ ಪುಷ್ಪಾ ರಾಜೇಂದ್ರ ಕುಮಾರ್ ಪಾಲ್ಗೊಂಡು ಭಾಸ್ಕರ್ ಅವರಿಗೆ ಶಾಲು ಹೊದಿಸಿ ಫಲಪುಷ್ಪ ನೀಡಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪಾಲಿಕೆ ಮಾಜಿ ಸದಸ್ಯರಾದ ಕೆವಿ ರಾಜೇಂದ್ರ ಕುಮಾರ್ ಭಾಸ್ಕರ್ ಅವರು ಆರ್ಎಸ್ಎಸ್ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತರಾಗಿ ಕೆಲಸ ಮಾಡಿಕೊಂಡು ಬರ್ತಿದ್ದಾರೆ. ಸ್ವಾಮಿ ವಿವೇಕಾನಂದ ಮೆಮೋರಿಯಲ್ ಟ್ರಸ್ಟ್ ಹೆಸರಿನಲ್ಲಿ ಸಂಘವನ್ನ ಸ್ಥಾಪಿಸಿ ಹಲವು ಜನಪರ ಕಾರ್ಯಕ್ರಮಗಳನ್ನು ರೂಪಿಸಿ ಕ್ಷೇತ್ರದಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದಾರೆ. ಇವರಿಗೆ ದೇವರು ಆಯುರಾರೋಗ್ಯ ಸಂತೋಷ ಕೊಟ್ಟು ಕಾಪಾಡಲಿ. ಹಾಗೆಯೇ ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಿನ ಜವಾಬ್ದಾರಿ ಒಳ್ಳೆಯ ಸ್ಥಾನಮಾನಗಳು ಸಿಗಲಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕೆವಿ ರಾಜೇಂದ್ರ ಕುಮಾರ್, ಪುಷ್ಪಾ ರಾಜೇಂದ್ರ ಕುಮಾರ್, ಸ್ಥಳೀಯ ಮುಖಂಡರುಗಳಾದ ಸುರಭಿ ನಾಗರಾಜ್, ಲೋಕೇಶ್, ವಿನೋದ್, ಹನುಮಂತು, ನಾಗರಾಜ್, ಮಾದೇಶ್, ಹೆಂಜಿರಪ್ಪ, ಸೆಲ್ವಿ ಭಾಸ್ಕರ್, ರೂಪಾ, ವಿಜಯಲಕ್ಷ್ಮಿ ಸೇರಿದಂತೆ ಕುಟುಂಬದ ಸದಸ್ಯರು ಹಾಗೂ ವಿವೇಕಾನಂದ ಮೆಮೋರಿಯಲ್ ಟ್ರಸ್ಟ್ನ ಎಲ್ಲಾ ಸದಸ್ಯರು ಪಾಲ್ಗೊಂಡು ಹುಟ್ಟುಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ರು. ನಮ್ಮ ಆತ್ಮೀಯ ಗೆಳೆಯರು, ನಂದಿನಿ ಬಡಾವಣೆಯ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರು ಆದಂತ ಭಾಸ್ಕರ್ ಜಿ ಅವರ ಹುಟ್ಟುಹಬ್ಬದ ಸಂಭ್ರಮ. ಸ್ನೇಹಿತ ಬಳಗಕ್ಕೆಲ್ಲರೂ ಕೂಡ ನಮ್ಗೆಲ್ಲರೂ ಕೂಡ ಬಹಳ ಸಂಭ್ರಮ ಇವತ್ತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಾರಣ ಏನಂತಂದ್ರೆ ಎಲ್ಲರೂ ಕೂಡ ಹುಟ್ಟು ಸಹಜ, ಆದ್ರೆ ಆ ಹುಟ್ಟನ್ನ ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಳ್ಳೋದಿದೆಯಲ್ಲ, ಅದು ನಿಜವಾಗ್ಲೂ ಒಂದು ಸಮಾಜಕ್ಕೆ ಏನೋ ಒಂದು ಸಂದೇಶವನ್ನ ಕೊಟ್ಟ ರೀತಿಯಲ್ಲಿ ಇರ್ತದೆ. ಅವರು ನಾನು ಕಂಡಂಗೆ ಪ್ರತಿ ಸಾರಿನೂ ಕೂಡ ಈ ಏನು ನರೇಂದ್ರ ನೆಲೆ ಅನ್ನೋ ಒಂದು ಅನಾಥಾಶ್ರಮದಲ್ಲಿ ಅವರು ಬರ್ತಡೇನ ಆಚರಿಸ್ಕೊಳ್ಳೋದು ಮುಖಾಂತರ ಸಂದರ್ಭದಲ್ಲಿ ಎಲ್ಲ ಬಡ ಮಕ್ಕಳಿಗೆ ಊಟವನ್ನ, ಪುಸ್ತಕಗಳನ್ನ, ಬಟ್ಟೆಯನ್ನ ಕೊಡೋದ್ರ ಮೂಲಕ ಅವರು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಳ್ತಿದ್ರು. ಈ ಸಂದರ್ಭದಲ್ಲಿ ಏನಂತಂದ್ರೆ ಈಗ ಬೇಸಿಗೆ ರಜೆ ಇರೋದ್ರಿಂದ ಮಕ್ಕಳೆಲ್ಲರೂ ಕೂಡ ಅವರವರ ತವರಿಗೆ ತೆರಳಿರೋದ್ರಿಂದ ಅವರು ಇವತ್ತೇನು ವಿವೇಕಾನಂದ ಸ್ವಾಮೀಜಿಯವರ ಒಂದು ಸನ್ನಿಧಾನದಲ್ಲಿ, ಅವರ ಸಮಕ್ಷಮದಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಸ್ನೇಹಿತರ ಮಧ್ಯೆ ಬರ್ತ್ಡೇ ಆಚರಣೆ ಮಾಡಿದ್ದೀರಾ, ಹೇಗನ್ಸ್ತಾ ಇದೆ? ತುಂಬ ಸಂತೋಷ ಆಗಿದೆ. ನಾವು ಅಂದ್ರೂ ಒಂದು ಬೇಸರ ಇದೆ. ನಾವು ಪ್ರತಿ ವರ್ಷವೂ ನೆಲೆ ನರೇಂದ್ರ ಅನಾಥಾಶ್ರಮಕ್ಕೆ ಹೋಗಿ ಮಕ್ಕಳಿಗೆ ಊಟ ವ್ಯವಸ್ಥೆ ಮಾಡಿ ಅವ್ರಿಗೆ ಓದೋದಕ್ಕೆ ಬರೆಯೋದಕ್ಕೆ ಪುಸ್ತಕಗಳು ಎಲ್ಲ ಕೊಟ್ಟು ಅವ್ರ ಜೊತೆ ಸಿಹಿ ಹಂಚಿ ನಾವು ಬರ್ತಡೇ ಕಾರ್ಯಕ್ರಮ ಮಾಡ್ತಿದ್ದೋ. ಬಟ್ ಈಗ ನಮಗೇನಂದರೆ ಮಕ್ಕಳು ಹಾಸ್ಟೆಲ್ ಇದ್ದಿರೋ ಕಾರಣದಿಂದ ನಾವು ನಮ್ಮ ವಿವೇಕಾನಂದ ಮೆಮೋರಿಯಲಲ್ಲೇ ಮಾಡ್ಕೊಳ್ಳೋವಂಥ ಒಂದು ಸಂದರ್ಭ ಬಂತು. ಹಾಗಾಗಿ ನಮ್ಮ ಟ್ರಸ್ಟ್ನ ಎಲ್ಲ ಸದಸ್ಯರು, ಪದಾಧಿಕಾರಿಗಳು ಒತ್ತಾಯಪೂರ್ವಕವಾಗಿ ಮಾಡ್ಕೊಳ್ಳೇಬೇಕು, ಅನಾಥಾಶ್ರಮ ಮಕ್ಕಳು ಬಂದಾಗ ಮತ್ತೆ ಮಾಡಿದ್ರಾಯ್ತು. ಅಧ್ಯಕ್ಷರಾದ ಭಾಸ್ಕರ್ ಅಣ್ಣವರಿಗೆ 50ನೇ ವರ್ಷದ ಶುಭಾಶಯಗಳು. ನಮ್ಮ ಭಾಸ್ಕರ್ ಅಣ್ಣವರು ಜಯಮತಿ ನಗರದ 95 ವಾರ್ಡಲ್ಲಿ ತುಂಬ ಹೆಣ್ಮಕ್ಳನ್ನ ಒಗ್ಗೂಡಿಸ್ಕೊಂಡು ಪ್ರತಿಯೊಂದು ಕಾರ್ಯದಲ್ಲೂ ಎಲ್ಲ ಹೆಣ್ಮಕ್ಳನ್ನು ಸೇರಿಸ್ಕೊಂಡು ಪ್ರತಿ ಮನೆಗೂ ಹೋಗಿ ಭೇಟಿ ಕೊಟ್ಟು ಅವರ ಕುಂದುಕೊರತೆಗಳನ್ನು ಕೇಳಿ ಎಲ್ಲರಿಗೂ ರೇಷನ್ ಕಾರ್ಡ್ ಆಗಿರ್ಬೋದು, ವೃದ್ಧಾಪ್ಯ ವೇತನ ಇರ್ಬೋದು, ಮತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಏನಾದರೂ ತೊಂದರೆ ಇದ್ದರೆ ಅವ್ರ ಕೌನ್ಸಿಲರ್ ಹತ್ರ ನಿಂತ್ಕೊಂಡು ಮಾತಾಡಿ ಅವರಿಗೆ ಸಹಾಯ ಮಾಡೋದಾಗಿರ್ಬೋದು. ಮತ್ತೆ ಪ್ರತಿಯೊಂದು ವಯಸ್ಸಾಗಿರೋರಿಗೆ ಓಟ ಮಾಡೋದ್ರಿಂದ ಹಿಡಿದು ಎಲ್ಲರೂ ಅವ್ರು ನಡ್ಕೊಂಡು ಹೋಗೋಕ್ಕಾಗದಿದ್ದಾಗ ತಮ್ಮ ವಾಹನದಲ್ಲಿ ಕರ್ಕೊಂಡೋಗಿ ಪ್ರತಿಯೊಂದು ಕೆಲಸಗಳನ್ನು ಮಾಡಿಸಿ ಅವರೇ ಮುಂದಾಳತ್ವ ವಹಿಸಿಕೊಂಡು ನಮ್ಮನ್ನೆಲ್ಲ ಸಂಘಟನೆ ನಡೆಸಿಕೊಂಡು ಬಂದಿದ್ದಾರೆ. ಹಾಗಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ.